ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ದಿನಾಂಕ 13/4/2025 ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸರ್ವಧರ್ಮ ಸಮ್ಮೇಳನದ ಅಂಗವಾಗಿ ಸಂಗೀತ ಧ್ಯಾನ ಪ್ರಾರಂಭ ಆಗುತ್ತೆ. ಸಂಗೀತ ಧ್ಯಾನದ ಉದ್ದೇಶ ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡಬೇಕು. ಧ್ಯಾನದಿಂದನೇ ಜೀವನ ಪ್ರಾರಂಭ ಆಗಬೇಕು. ಧ್ಯಾನ ಅನ್ನೋದು ಅಲ್ಟಿಮೇಟ್. ಮನುಷ್ಯ ಭಕ್ತಿ ಮಾರ್ಗದಲ್ಲಿ ಮುಳುಗೋಗಿದ್ದಾನೆ. ಭಕ್ತಿ ಮಾರ್ಗದಿಂದ ಕೋಟಿ ಪೂಜಾ ಸಮಂ ಸ್ತೋತ್ರಂ, ಕೋಟಿ ಸ್ತೋತ್ರಂ ಸಮಂ ಜಪಂ, ಕೋಟಿ ಜಪಂ ಸಮಂ ಧ್ಯಾನಂ, ಕೋಟಿ ಧ್ಯಾನಂ ಸಮಂ ಲಯಂ ಅಂತ ಉತ್ತರ ಗೀತೆಯಲ್ಲಿದೆ. ಅದರ ಅಡಿಯಲ್ಲಿ ಪತ್ರಿಜಿಯವರು ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡಿದ್ರೆ ಜ್ಞಾನಿ ಆಗ್ತಾನೆ, ಜ್ಞಾನದಿಂದ ಮುಕ್ತಿ ಕಾಣ್ತಾನೆ. ಇಲ್ಲಿ ಈ ಭೂಮಿ ಮೇಲೆ ಬಂದಂತ ಮನುಷ್ಯನಾಗೆ ಹುಟ್ಟು ಸಾವಿನ ಸಂಕೋಲೆಯಲ್ಲೇ ಸುತ್ತುತ್ತಾ ಇದ್ದಾನೆ. ಮನುಷ್ಯ ಅಜ್ಞಾನದಿಂದ ಈ ರೀತಿ ಆಗ್ತಾ ಇದೆ. ಮನುಷ್ಯ ಯಾವಾಗ ಜ್ಞಾನ ಹೊಂದುತ್ತಾನೋ ಏನ್ ಮಾಡಬೇಕು, ಏನ್ ಬಿಡಬೇಕು, ಏನ್ ಮಾನವನ ಪ್ರಗತಿ ಮುಖ್ಯ ಸರ್. ಇಲ್ಲಿ ಹುಟ್ಟು ಸಾವಿನ ಸಂಕೋಲೆಯಲ್ಲೇ ಬಂದು ಹೋಗ್ತಾ ಇರ್ತಾನೆ. ನೂರಾರು ಜನ್ಮ ತಗೊಂಡು ಬಂದು ಹೋಗಿ ಅಜ್ಞಾನದಲ್ಲಿರೋದ್ರಿಂದ ಅವನು ಮುಂದಕ್ಕೆ ಹೋಗೋದಕ್ಕೆ ದಾರಿನೇ ಸಿಗ್ತಾ ಇರೋದಿಲ್ಲ. ಅಂತ ಒಂದು ಇದರಲ್ಲಿ ಈಗ ಸಾಕಷ್ಟು ಧರ್ಮಗುರುಗಳು ಬಂದು ಹೋಗಿದ್ದಾರೆ ನಮ್ಗೆ. ನಮ್ಮ ಸನಾತನ ಧರ್ಮ ನಮ್ದು. ಇಂಥ ಒಂದು ಇದರಲ್ಲಿ ಪತ್ರಿಜಿಯವರು ಸರಳೀಕರಿಸಿದ್ದಾರೆ ನಮ್ಮ ಏನಿದೆ ಧ್ಯಾನ. ಈ ಧ್ಯಾನನ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತೇಳಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ಧ್ಯಾನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಅಂತಂದ್ರೆ ಬೆಡ್ರೂಮ್ಸ್ ನಲ್ಲೂ ಸಹ ಧ್ಯಾನ ಮಾಡ್ಬೋದು ಅಂತ ಒಂದು ಸರಳೀಕರಿಸಿ ಈ ಧ್ಯಾನನ ಕೊಟ್ಟಿದ್ದಾರೆ. ಈ ಧ್ಯಾನ ಇಲ್ಲಿವರೆಗೂ ಪತ್ರಿಜಿಯವ್ರು ಬಿಟ್ರೆ ಅದಕ್ಕೆ ಮುಂಚೆ ಏನು ಧರ್ಮಗುರುಗಳು ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಯಾರು ಇಷ್ಟೊಂದು ಸರಳೀಕರಿಸಿ ಕೊನೆಯ ಒಬ್ಬ ಮನುಷ್ಯನು ಸಹ ಧ್ಯಾನ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಪತ್ರಿಜಿಯವರು ಈ ಸಿದ್ಧಾಂತನ ಸರಳೀಕರಿಸಿಕೊಟ್ಟಿದ್ದಾರೆ. ನಮ್ಮ 18 ಸೂತ್ರಗಳು ಒಂದು ಸಾರಿ ನೋಡ್ಕೊಳ್ಳಿ ಸರ್. ಆ 18 ಸೂತ್ರಗಳನ್ನ ನಮಗೆ ಇದು ಮಾಡಿದ್ದಾರೆ. ಯಾವುದೇ ಡ್ರೆಸ್ ಕೋಡ್ ಇಲ್ಲ, ಗುರು ಶಿಷ್ಯರ ಆಂತರ್ಯವಿಲ್ಲ, ಇಲ್ಲಿ ಪೂಜೆ ಇಲ್ಲ, ಮೊದಲನೇದಾಗಿ ಮೂರ್ತಿ ಪೂಜೆ ಇಲ್ಲ, ವ್ಯಕ್ತಿ ಪೂಜೆ ಇಲ್ಲ, ವಿಗ್ರಹ ಆರಾಧನೆ ಇಲ್ಲ. ಇಲ್ಲಿ ಆತ್ಮೇ ಪರಮಾತ್ಮ, ಜೀವವೇ ದೇವರು, ಶ್ವಾಸವೇ ಗುರು, ದೇಹವೇ ದೇವಾಲಯ ಅನ್ನೋ ಅದರ ಅಡಿಯಲ್ಲಿ ನಮಗೆ ಪತ್ರಿಜಿಯವರು ಅವರ ಸಿದ್ಧಾಂತನ 18 ಸೂತ್ರಗಳನ್ನು ಅಳವಡಿಸಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ. ಇಲ್ಲಿ ಎಲ್ಲವೂ ಉಚಿತವಾಗಿ ಇಲ್ಲಿ ಸಿಗತ್ತೆ. ಇಲ್ಲಿ ಯಾವುದೇ ಸದಸ್ಯತ್ವ ಇಲ್ಲ. ಮೊದಲನೇದಾಗಿ ಅವತ್ತು ಸರ್ವಧರ್ಮ ಸಮ್ಮೇಳನದ ಪ್ರಾರ್ಥನೆ ಇದೆಯಲ್ಲ ಸರ್, ಏನು ಉದ್ದೇಶಕ್ಕೆ ಹಮ್ಮಿಕೊಂಡಿದ್ರು ಸರ್? ಸರ್ವಧರ್ಮ ಸಮ್ಮೇಳನ ಅಂತಂದ್ರೆ ಧರ್ಮ ಇರೋದೇ ಒಂದು. ಇಲ್ಲಿ ಮನುಷ್ಯ ಏನಿದ್ದಾನೆ ಪಂಚಭೂತಗಳಿಂದ ಆಗಿರೋ ದೇಹ ಇದು. ಇಲ್ಲಿ ಮನುಷ್ಯ ಜನ್ಮ ಏನಿದೆ ಶಾಶ್ವತ ಎಲ್ಲ ಅಶಾಶ್ವತ ಇದು. ಇಲ್ಲಿ ಲೋಕೋ ನಾಸ್ತಿ, ಪಿತಾ ನಾಸ್ತಿ, ಮಾತಾ ನಾಸ್ತಿ, ಎಲ್ಲವೂ ನಾಸ್ತಿ 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 ಅಂತ ಹೇಳಿದ್ದಾರೆ. ಯಾವ ಶಾಶ್ವತ ಯಾವುದು? ಇಲ್ಲಿ ಯಾವುದು ಶಾಶ್ವತ ಇಲ್ಲ. ಇಲ್ಲಿ ಸೃಷ್ಟಿಕರ್ತ ಒಬ್ಬನೇ, ದೇವರು ಒಬ್ಬನೇ. ಇಲ್ಲಿ ಹಲವಾರು ನಾಮಗಳು ಇದಾವೆ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವೆಲ್ಲ ಪಾತ್ರಗಳು. ಆದ್ರೆ ಸೃಷ್ಟಿಕರ್ತ ಒಬ್ಬನೇ. ಆದ್ರೆ ಮುಸ್ಲಿಮರಿಗೆ ಒಬ್ಬರು, ಹಿಂದೂಗಳಿಗೊಬ್ರು, ಕ್ರಿಶ್ಚಿಯನ್ಗೊಬ್ರು ಸೃಷ್ಟಿಕರ್ತ ಬೇರೆ ಬೇರೆ ಇಲ್ಲ. ಒಬ್ಬನೇ ಸೃಷ್ಟಿ. ಪಂಚಭೂತಗಳಿಂದ ಆಗಿರುವಂತ ದೇಹ ಇದು. ಇಲ್ಲಿ ಆತ್ಮೇ ಪರಮಾತ್ಮ. ಆತ್ಮ ಈ ದೇಹದಲ್ಲಿ ಇರೋವರೆಗೂ ನಾವು ಮಾತಾಡ್ತೀವಿ, ನೋಡ್ತೀವಿ, ಏನ್ ಬೇಕೋ ಎಲ್ಲ ಮಾಡ್ತಾ ಇರ್ತೀವಿ. ಆತ್ಮ ಹೊರಗಡೆ ಹೋದ ತಕ್ಷಣ ಇಲ್ಲಿ ಯಾವುದೇ ಇದಿರೋದಿಲ್ಲ. ಎಲ್ಲರಲ್ಲಿರೋದು ಒಂದೇ ಆತ್ಮ. ಆತ್ಮ ಮಮಾತ್ಮ ಸರ್ವಭೂತ ಆತ್ಮ. ಒಂದು ಇರುವೆಯಲ್ಲಿರೋದು ಆತ್ಮನೇ, ನಮ್ಮಲ್ಲಿರೋದು ಆತ್ಮನೇ. ಇಲ್ಲಿ
84 ಲಕ್ಷ ಜೀವರಾಶಿಗಳು. ಆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಜ್ಞಾನ ಹೊಂದಬೇಕು. ಜ್ಞಾನ ವಿಹೀನಂ ಪಶು ಸಮಾನಂ. ಇಲ್ಲಿ ಜ್ಞಾನ ಇಲ್ಲ ಅಂತಂದ್ರೆ ಮುಕ್ತಿ ಇಲ್ಲ. ಇಲ್ಲಿ ನಾವೆಲ್ಲರೂ ಬರೋದು ಪರಿವರ್ತನೆ ಜಗದ ನಿಯಮ. ಜ್ಞಾನ ಹೊಂದೋದಕ್ಕೋಸ್ಕರನೇ ಈ ಭೂಮಿ ಮೇಲೆ ಬರ್ತೀವಿ. ಬಂದು ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಮಾಯೆಯಿಂದ ನಾವೇನ್ ಮಾಡ್ತಾ ಇದ್ದೀವಿ, ಇದೇ ಕರೆಕ್ಟ್ ಅನ್ಕೊಂಡು, ಕಾಣೋದೇ ಸತ್ಯ ಅನ್ಕೊಂಡು ಜೀವನ ಮಾಡ್ತೀವಿ. ಅದು ಯಾವುದು ಸರ್ವಧರ್ಮ ಸಂಗೀತ. ಸಮ್ಮೇಳನ ಸಂಗೀತದೊಂದಿಗೆ ಧ್ಯಾನ ಪ್ರಾರಂಭ ಆಗತ್ತೆ 2 ಗಂಟೆ. ತದನಂತರ ಪ್ರಾರ್ಥನೆ, ಒಂದು ದೀಪ ಆರಾಧನೆ ಜೊತೆಗೆ ಸರ್ವಧರ್ಮ ಸಮ್ಮೇಳನ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿ ಸುಮಾರು 10-11 ಜನ ಧರ್ಮಗುರುಗಳು ಬರ್ತಾರೆ. ಇಲ್ಲಿ ಗಂಟೆಗಟ್ಟಲೆ ಸ್ಪೀಚ್ ಇಲ್ಲ, ಕೇವಲ 10-15 ನಿಮಿಷ ಒಬ್ಬೊಬ್ಬರಿಗೆ ಅವರ ಧರ್ಮ ಏನು ಹೇಳುತ್ತೆ ಅದನ್ನ ಹೇಳಬೇಕು. ಫೈನಲ್ಲು ನಮ್ಮ ಗುರುಗಳು ಅದನ್ನ ಫೈನಲ್ ಮಾಡಿ ಲಾಸ್ಟ್ ಮುಕ್ತಾಯ ಮಾಡ್ತೀವಿ ಸರ್. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ಸರ್. ಗುರುಗಳನ್ನ ಇದು ಮಾಡಿದ್ವಿ ಸರ್, ಬುದ್ಧಿಸ್ಟಿಂದ ಹಿಡಿದು. ಜೈನ್ ಗುರುಗಳು ಬರೋದಿಲ್ಲ ಸರ್, ಅವರು ಇಂಥ ಪಬ್ಲಿಕ್ ಇದಕ್ಕೆ ಬರೋದಿಲ್ಲ. ಅವರು ಉಳಿದವರು ಎಲ್ಲರೂ ಬರ್ತಾರೆ ಸರ್. ಥ್ಯಾಂಕ್ ಯು ಸರ್. ಸಮಯ ಸರ್. ನನ್ನ ಹೆಸರು ಕೃಷ್ಣಪ್ಪ, ರಾಮನಗರ ಪಿರಮಿಡ್ ಸಂಸ್ಥಾಪಕ, ವ್ಯವಸ್ಥಾಪಕ.